ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವು ಮೊದಲನೇ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂಜಿನಿಯರಿಂಗ್ ರಿಲೇಟೆಡ್ ಕಂಪ್ಲೀಟ್ ಕಾನ್ಸೆಪ್ಟ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕವರ್ ಮಾಡ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತು ನಾವು ಆ್ಯಂಬಿಗ್ಯಸ್ ಗ್ರಾಮರ್ ಪಾರ್ಟ್ 1 ನೋಡ್ತಾ ಹೋಗೋಣ. ಆ್ಯಂಬಿಗ್ಯಸ್ ಗ್ರಾಮರ್ನ ಹೇಗೆ ಸಾಲ್ವ್ ಮಾಡ್ತಾ ಹೋಗೋದು ಅಂದರೆ, ಸೊ ನಮಗೊಂದು ಸ್ಟ್ರಿಂಗನ್ನು ಕೊಟ್ಟಿದ್ದಾರೆ. ಈ ಸ್ಟ್ರಿಂಗ್ನ ಸ್ಯಾಟಿಸ್ಫೈ ಆಗೋ ಥರ ಈ ಕಂಡೀಷನ್ಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಈ ICTS ಅಂದರೆ ಏನಿಲ್ಲ, ಸಿಂಪಲ್ ಇಫ್ ಕಂಡೀಷನ್ ದೆನ್ ಸ್ಟೇಟ್ಮೆಂಟ್, ಇಫ್ ಕಂಡೀಷನ್ ದೆನ್ ಸ್ಟೇಟ್ಮೆಂಟ್ ಅಂತ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ 2 ಡಿಫ್ರೆಂಟ್ ಪಾರ್ಸ್ ಟ್ರೀಸ್ನ ಬಿಡಿಸ್ಬೇಕಾಗತ್ತೆ. 2 ಡಿಫ್ರೆಂಟ್ ಪಾರ್ಸ್ ಟ್ರೀಸ್ ಏನಾದ್ರು ಆಯಿತು ಅಂದರೆ ಸೊ ಈ ಗ್ರಾಮರ್ ಆ್ಯಂಬಿಗ್ಯಸ್ ಆಗುತ್ತೆ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಸೊ IBT AEA ಇದನ್ನು ನಾವು 2 ಡಿಫ್ರೆಂಟ್ ಪಾರ್ಸ್ ಟ್ರೀ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ಸೊ ಈ ಎಲ್ಲ ಈಕ್ವೇಷನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ನಾವು ಇಂದ ಶುರು ಮಾಡೋಣ. ರೂಟ್ ನೋಟ್ ಎಸ್. ಸೊ ಫಸ್ಟ್ ನಾವೇನು ಮಾಡೋಣ, ICTSES ಅನ್ನು ತಗೊಳ್ಳೋಣ. ICTSES. ಸೊ ನೆಕ್ಸ್ಟ್ ಬಿ ವ್ಯಾಲ್ಯೂನ ತಗೊಳ್ಳೋಣ. ಸೊ ಸಿ ವ್ಯಾಲ್ಯೂನ ತಗೊಳ್ಳೋಣ, ಬಿ. ಸೊ ನಮಗೇನಾಯಿತು, IBT ಕಂಪ್ಲೀಟ್ ಆಯಿತು. IBT ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮತ್ತೆ IBT ಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ, ಎಸ್ಸಿನ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗೋಣ. ಟಿ ವ್ಯಾಲ್ಯೂ ಕೊಟ್ಟಿಲ್ಲ, ಎಸ್ ವ್ಯಾಲ್ಯೂನ ಚೇಂಜ್ ಮಾಡೋಣ. ಸೊ ಎಸ್ ವ್ಯಾಲ್ಯೂನ ಏನು ಮಾಡೋಣ, ICTS ಇದನ್ನು ಬರೆಯೋಣ. ICTS. ಸೊ ನಮಗೆ ಗೊತ್ತಿದೆ ಸಿ ವ್ಯಾಲ್ಯೂ ಏನು, ಬಿ ಬರ್ದಾಗ ಏನಾಯಿತು ನಮಗೆ IBT ಮತ್ತಿನ್ನೊಂದು ಸಲ ನಮಗೆ IBT ಬೇಕು. ಸೊ ಈ ಎಸ್ಸನ್ನು ಕೂಡ ನಾವು ಚೇಂಜ್ ಮಾಡೋಣ. ICTS, ಸಿ ವ್ಯಾಲ್ಯೂ ಏನು, ಬಿ. IBT ನೆಕ್ಸ್ಟ್ IBT. ನಮಗಿನ್ನೇನು ಬೇಕು, AEA ಬೇಕು. ಸೊ AEA ಬೇಕು. ಸೊ ನಾವೇನು ಮಾಡೋಣ ಅಂದರೆ ಎಸ್ಸಿನ ವ್ಯಾಲ್ಯೂನ ನಾವು ಎ ಅಂತ ಬರೆಯೋಣ. ಎ ಅಂತ ಬರಿಬೋದು. ಸೊ ಎ, ಇಲ್ಲಿ ಆಲ್ರೆಡಿ ಇ ಇದೆ. ಸೊ ಎಸ್ ವ್ಯಾಲ್ಯೂ ಮತ್ತು ಏನಂತ ಬರಿಬೋದು ನಾವು, AEA. ಸೊ ಕಂಪ್ಲೀಟ್ ಆಯಿತು. IBT AEA. ಸೊ ಒಂದು ಪಾರ್ಸ್ ಟ್ರೀ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಪಾರ್ಸ್ ಟ್ರೀ ಮಾಡೋಣ. 2ನೇ ಪಾರ್ಸ್ ಟ್ರೀ ರೂಟ್ ನೋಡಿ ಎಸ್ಸಿಂದನೇ ಶುರು ಮಾಡೋಣ. ಆವಾಗಲೇ ನಾವು ICTSESನ ಯೂಸ್ ಮಾಡಿದ್ವಿ. ಇವಾಗ ನಾವು ICTSನ ಯೂಸ್ ಮಾಡೋಣ. ಸೊ ಸಿ ವ್ಯಾಲ್ಯೂ ಏನು, ಬಿ. IBT ಆಯಿತು. ನೆಕ್ಸ್ಟ್ ಮತ್ತೆ ICTSನ ಯೂಸ್ ಮಾಡೋಣ, ಎಸ್ ವ್ಯಾಲ್ಯೂ. ಸೊ ಮತ್ತೆ ಬಿ. IBT ನೆಕ್ಸ್ಟ್ ಎಸ್ ವ್ಯಾಲ್ಯೂಗೆ ದೊಡ್ಡದನ್ನ ಯೂಸ್ ಮಾಡೋಣ, ICTSES. ನೆಕ್ಸ್ಟ್ ಬಿ ವ್ಯಾಲ್ಯೂ ಬಂತು. ಸೊ IBT ಎಸ್ಸನ್ನು ಏನಂತ ಬರಿಬೋದು, ಎ. ಮತ್ತು ಎಸ್ಸನ್ನು ಎ ಅಂತ ಬರಿಬೋದು, ಯಾಕಂದರೆ ನಮಗಲ್ಲಿ ಅವರು ಆಲ್ರೆಡಿ ಸ್ಟ್ರಿಂಗನ್ನು ಕೊಟ್ಟಿದ್ದಾರೆ. ಆ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಂಡು ಬರೆದ್ರೆ ಎ. ನೆಕ್ಸ್ಟ್ ಮತ್ತೆ ಎಸ್ ವ್ಯಾಲ್ಯೂನ ಏನು ಬರಿಬೋದು, ಎ. ಸೊ IBT AEA. ಸೊ 2 ಸ್ಟ್ರಿಂಗು, 2 ಡಿಫ್ರೆಂಟ್ ಸ್ಟ್ರಿಂಗ್ಸ್ನ ಈಸ್ಟ್ ಕೊಟ್ಟಿರೋವಂಥ ಸ್ಟ್ರಿಂಗ್ಗಳನ್ನ ಯೂಸ್ ಮಾಡಿಕೊಂಡು 2 ಡಿಫ್ರೆಂಟ್ ಪಾರ್ಸ್ ಟ್ರೀಸ್ನ ಬಿಡಿಸಿದ್ವಿ. ಸೊ ದೇರ್ಫೋರ್ ಕನ್ಕ್ಲೂಷನ್ ಏನಂತ ಬರೀಬೇಕು ಅಂದರೆ, therefore 2 different parse trees, so it's ambiguous grammar. So it is an ambiguous grammar ಅಂತ ಬರೆದು ಕನ್ಕ್ಲೂಡ್ ಮಾಡಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇನ್ನೂ ಆ್ಯಂಬಿಗ್ಯಸ್ ಗ್ರಾಮರ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದರದ್ದು ಎಲ್ಲದರದ್ದು ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು.